ಸಮಾಜದಲ್ಲಿ ವಿಷ ಬೀಜವನ್ನ ಬಿತ್ತುವಂತಹ ಕಾಂಗ್ರೆಸ್ನ ನಡೆಯನ್ನ ಸಹಿಸೋದಿಲ್ಲ. ಸಿಎಂ ಮಕ್ಕಳ ಭವಿಷ್ಯದಲ್ಲಿ ಯಾಕೆ ಚೆಲ್ಲಾಟವನ್ನ ಆಡ್ತಿದ್ದಾರೆ? ಈ ವಿಚಾರವನ್ನ ಬಿಜೆಪಿ ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಸಿದ್ದರಾಮಯ್ಯ ಅವರ ಹಿಜಾಬ್ ಸಂಬಂಧಿತ ಹೇಳಿಕೆಯ ಬಗ್ಗೆ ಬಿವೈ ವಿಜಯೇಂದ್ರ ಕಿಡಿಕಾರಿರುವಂತಹ ರೀತಿ ಇದು. ಸಿಎಂ ಸಿದ್ದರಾಮಯ್ಯ ಒಡೆದು ಆಳುವಂತಹ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಸೋಲಿನ ಭೀತಿ ಎದುರಾದಾಗ ಜಾತಿ ಜನಗಣತಿ ನೆನಪಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈ ರೀತಿಯಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನನ್ನ ಪ್ರಶ್ನೆ ಒಂದನೇ, ಯಾಕೆ ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ಚೆಲ್ಲಾಟವನ್ನು ಆಡ್ತೀರಿ ನೀವು? ಕನಿಷ್ಠ ಶಿಕ್ಷಣ ಕ್ಷೇತ್ರನಾದರೂ ನಿಮ್ಮ ಕೆಟ್ಟ ರಾಜಕಾರಣದಿಂದ ದೂರ ಇಡ್ಬೋದಿತ್ತಲ್ವಾ? ಯಾಕೆ ಇವತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಒಂದು ರಾಜಕಾರಣಕ್ಕೆ ಕಾಲೇಜು ಶಾಲಾ ಮಕ್ಕಳನ್ನ ಎಳೆದು ತರ್ತಕ್ಕಂಥ ಕೆಲಸ ನೀವು ಮಾಡಬೇಡಿ ಅನ್ನೋ ಮನವಿಯನ್ನು ನಾನು ವಿನಯಪೂರ್ವಕವಾಗಿ ನಾನು ಮಾಡಿದ್ದೇನೆ. ಆದರೆ ಸಂತೋಷ, ನನ್ನ ಮುಖ್ಯಮಂತ್ರಿಗಳು ನಾನು ಹಾಗೆ ಹೇಳೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ರಾಜ್ಯ ಜನ ಎಲ್ಲವನ್ನು ಕೂಡ ಗಮನಿಸಿದ್ದಾರೆ. ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆದರೆ ಆ ಸಂದರ್ಭ ಸೃಷ್ಟಿ ಆಗಿದ್ದೇ ಆದರೆ ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಬಂದರೂ ಕೂಡ ನಾವು ಇಳಿತೇವೆ, ಹೋರಾಟವನ್ನು ಮಾಡ್ತೇವೆ. ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ, ಮತ್ತೊಂದು ಕಡೆ ಇಷ್ಟು ಆತುರ ಏನು ನಿಮಗೆ? ಬರಗಾಲದ ಸಂದರ್ಭದಲ್ಲಿ ನಿಮ್ಮ ಆದ್ಯತೆ ರಾಜ್ಯದ ರೈತರಾಗಬೇಕೇ ಹೊರತು ಇವತ್ತು ಹಿಜಾಬ್ ವಿಚಾರ ಯಾಕೆ ನಿಮ್ಮ ಮನಸ್ಸಿಗೆ ಬಂತು ಅಂದರೆ ಒಡೆದಾಳುವ ನೀತಿ. ನೆನ್ನೆ ಇದನ್ನೇ ಹೇಳಿದ್ದೆ ನಾನು. ಯಾವಾಗ ಮುಂದಿನ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಒಂದು ಸ್ಥಾನನೂ ಸಿಗೋದಿಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆಯೋ, ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಈ ರೀತಿ ಒಂದು ಒಡೆದಾಡ್ತಕ್ಕಂಥ ಒಂದು ನೀತಿಯನ್ನು ಅನುಸರಿಸೋದಕ್ಕೆ ಹೊರಟಿದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಬಿಡೋದಿಲ್ಲ. ಜಾತಿ ಜನಗಣತಿ ವಿಚಾರ ಈಗ ಮಾನಸಭಾ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಆಗಿದೆ. ಸೊ ಇದಕ್ಕೆ ನಿಮ್ಮ ನಿಲುವೇನು ಸರ್? ನೋಡ್ರಿ, ನಮ್ಮ ನಿಲುವು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ಬೋದು, ಯಾವಾಗ ರಾಜ್ಯದಲ್ಲಿ ಅಸ್ತಿತ್ವ ಇಲ್ಲ, ಮುಂದೆ ಚುನಾವಣೆಗಳಲ್ಲಿ ಸೋಲ್ತೇವೆ ಅಂತೀವೋ ಅವಾಗ ಇವರಿಗೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ನೆನಪಾಗ್ತದೆ, ಹೊಡಿಬೇಕು ಅಂತ ಅನ್ನಿಸ್ತದೆ. ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಗೆಲ್ಲೋದಿಲ್ಲ ಅನಿಸುತ್ತೋ ಅವಾಗ ಇವರಿಗೆ ಕಾಂತರಾಜ್ ವರದಿ ನೆನಪಾಗ್ತದೆ, ಇವಾಗ ಅವರಿಗೆ ಹಿಜಾಬ್ ನೆನಪಾಗ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ತಾಯಂದರು ಮಂಗಳಸೂತ್ರನ ತೆಗೆದಿಡಿಸ್ಬೇಕು, ಕಾಲುಂಗ್ರ ಬಿಚ್ಚು ತೆಗೆಸಿಡಿಸ್ಬೇಕು ಅಂತೇಳಿ ಇವ್ರು ನೆನಪಾಗ್ತದೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಇವತ್ತು ಕಾಂತರಾಜ್ ವರದಿ ಬಗ್ಗೆ ಇವತ್ತು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಆದರೆ ಅವ್ರದ್ದೇ ಆದಂಥ ವಿಶ್ಲೇಷಣೆ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆದರೆ ನಮ್ಮ ನಿಲುವು ಸ್ಪಷ್ಟ ಇದೆ. ಇವತ್ತು ಹಿಂದುಳಿದ ಸಮಾಜಗಳಿಗೆ, ಹಿಂದುಳಿದ ವರ್ಗಗಳಿಗೆ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಶಕ್ತಿನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದ್ದೇ ಆದರೆ ನಾವು ಅದರಲ್ಲಿ ಖಂಡಿತವಾಗಿ ಬೆಂಬಲನ ಕೊಡ್ತೇವೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿದೆ, ಒಡೆದಾಳುವ ನೀತಿ. ಅವ್ರು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿದ್ದರೆ ಇಷ್ಟು ವರ್ಷ ಬೇಕಿತ್ತಾಗಿದ್ರೆ. ಹಿಂದುಳಿದ ವರ್ಗದ ಬಗ್ಗೆ ಇವತ್ತು ಮಾತಾಡ್ತಾರಲ್ಲ ಇವರು ಇರ್ತಕ್ಕಂಥದ್ದು ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಯೋಚನೆ ಮಾಡ್ತಿದ್ದಾರೆ ಹೊರತು ಅವರಿಗೆ ಹಿಂದುಳಿದ ಸಮಾಜಗಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಅವ್ರು ಆಲೋಚನೆ ಮಾಡ್ತಾ ಇಲ್ಲ. ಎಲ್ಲದರಲ್ಲೂ ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದ್ರ ಜೊತೆಗೆ ಸಮಾಜಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥ ಕೆಲಸ ಮಾಡೋದಕ್ಕೇನು ಹೊರಟಿದ್ದಾರೆ, ಇದು ನಿಜವಾಗ್ಲೂ ಕೂಡ ಖಂಡನೀಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.